ಮಮ್ಮಿ ಮಮ್ಮಿ ಅಕ್ಕ ಬಂದ್ರ ನೀವು ಬಂದಿದ್ದು ಚಲೋನ ಆತು. ಅದರಲ್ಲೂ ಇಬ್ರು ಬಂದ್ರಲ್ಲ ಇನ್ನ ಚಲೋ ಆತು ನನಗಂತೂ. ಸಾಗರ, ನೀನು ಹೆಂಡತಿ ಚಂದನ ತಂಗೆ ಹೇಳ್ತೀಯಾ ಏನಿಲ್ಲ ನೀನು? ಇನ್ನ ಬಂದು ನೆಟ್ಟು ಒಂದು ವಾರ ಆಗಿಲ್ಲ, ಆಗಲೇ ಈ ಮನ್ಯಾಗ ನನ್ನ ಮಗಳು ನೆಮ್ಮದಿಯಾಗಿರಕ್ಕೆ ಬಿಡವಳ್ಳ ನಿನ್ನ ಹೆಂಡತಿ. ಎದಕ್ಕೆ ಹಂಗೆ ಮಾಡಕ್ಕಂತಾಳ ಆ ಹುಡುಗಿ ನೇತ್ರ? ನಾನು ಅದಕ್ಕೆ ಮುಂಚೆನೆ ಬಡ್ಕೊಂಡೆ ನಿಮಗೆ. ಆ ಹುಡುಗಿ ಈ ಮನೆಗೆ ಸರಿಯಾಗಿ ಸೊಸೆ ಆಗಂಗಿಲ್ಲ, ಬೇಡ ಆಕಿನ ಈ ಮನೆಗೆ ಸೊಸೆಯಾಗಿ ಮಾಡ್ಕೊಳ್ಳೋದು ಅಂತ ಎಷ್ಟು ಬಡ್ಕೊಂಡೇ ಇಲ್ಲ. ನಾನು ಹೇಳಿದ್ರೆ ನನ್ನ ಮಾತು ಕೇಳಿದ್ರೆ ನೀವೆಲ್ಲರೂ ಒಬ್ಬರು ನನ್ನ ಮಾತು ಕೇಳಿಲ್ಲ. ಕುಣ್ಕೊಂತ ಇಬ್ರದ್ದು ಮದುವೆ ಮಾಡಿಸಿಟ್ರಿ. ಈಗ ನೋಡಿದ್ರೆ ಆಕಿ ಬಂದು ನನ್ನ ಮಗಳನ್ನ ಈ ಮನೆಗೆ ನೆಮ್ಮದಿ ಇಲ್ಲಾರ್ದಂಗೆ ಮಾಡಕ್ಕಂತಾಳ. ಕರಿ ಆಕಿನ ಮೊದ್ಲು ಕರೀರಿ. ಏ ಸಾಗರ, ಕರಿ ನೀನು ಹೇಳ್ತೇನೆ. ನೇತ್ರ ನೇತ್ರ ನೇತ್ರ, ನಿನ್ನನ್ನೇ ಕರಿತಾ ಇರೋದು ನಾನು. ಎಲ್ಲಿದೆಯಾ? ಬೇಗ ಬಾ ಇಲ್ಲಿ. ಎಷ್ಟು ಸೊಕ್ಕ ನೋಡಿ ನಿನ್ನ ಹೆಂಡತಿಗೆ. ಇಷ್ಟು ಕರೆಯಾಕುಂತಿದ್ದೆ ಅಂದ್ರೂ ಇನ್ನೂ ಆದ್ರೂ ಇಲ್ಲಿ ಬಂದಿಲ್ಲ. ರೀ, ಇದೇನಿದೆ ಇಷ್ಟು ಬೇಗ ಆಫೀಸಿಂದ ಬಂದಿದ್ದೀರಾ ನೀವು ಮತ್ತೆ ಮಾವ? ಅಯ್ಯೋ, ಇನ್ನೂ ಅಡುಗೆ ರೆಡಿನೇ ಆಗಿಲ್ಲ. ಇರ್ರಿ, ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡಂತ್ರಂತ. ಇಲ್ಲಿ ಊಟ ಮಾಡಕ್ಕೆ ಯಾರೂ ಬಂದಿಲ್ಲ. ನೀನು ಏನು ಮಾಡಕುಂತಿದ್ದಿ? ಏನು ಮಾಡಕುಂತಿದ್ದಿ ನೀನು ಈ ಮನ್ಯಾಗ? ಅರೆ, ನಾನೇನು ಮಾಡಕುಂತೀನಂದ್ರೆ ನಾ ಮನ್ಯಾಗ ಅಡುಗೆ ಮಾಡಕುಂತೀನಿ ರೀ. ನೇತ್ರ, ಅದನ್ನ ಬಿಟ್ಟು ಮಾತಾಡು. ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಹೇಳು, ನಿನಗೆ ನಾನು ಮೊನ್ನೆನೇ ಹೇಳಿದ್ದೆ ತಾನೆ, ನಮ್ಮ ಅಕ್ಕನ ಜೀವನದಲ್ಲಿ ನೀನು ಎಂಟ್ರಿ ಆಗೋದಕ್ಕೆ ಹೋಗ್ಬೇಡ. ಆಕಿಗೆ ಹೆಂಗೆ ಇಷ್ಟ ಆಕಿ ಹಂಗೆ ಇರಲಿ ಅಂತ ಹೇಳಿದ್ದೆ ತಾನೆ. ಮತ್ತೆ ಏನು ನಿಂದು? ನಮ್ಮ ಅಕ್ಕನಿಗೆ ಅಳ್ಸಾಕುಂತಿದ್ದೀನಿ ಈ ಮನ್ಯಾಗ. ನಮ್ಮ ಅಕ್ಕನ ಈ ಮನೆಯಲ್ಲಿ ಖುಷಿಯಾಗಿಲ್ಲದೆ ಇರೋಂಗೆ ಮಾಡಕುಂತೀನಿ ನೀನು. ಎಷ್ಟು ಧೈರ್ಯ ನಿನಗೆ ಹಿಂಗೆ ಮಾಡಕ್ಕೆ? ನಡಿ, ಈಗಲೇ ನೀನು ನಿಮ್ಮ ಅಪ್ಪನ ಮನೆ ನಡಿ. ಇಲ್ಲಿ ಇರೋ ಅವಶ್ಯಕತೆನೇ ಇಲ್ಲ. ನೀನು ನಮ್ಮ ಅಕ್ಕ ಖುಷಿಯಾಗಿ ಇದ್ರೆ ಮಾತ್ರ ನೀನು ಈ ಮನೆಯಾಗಿರ್ಬೇಕು. ನಮ್ಮ ಅಕ್ಕನ ಈ ಮನ್ಯಾಗ ನೆಮ್ಮದಿಯಾಗಿಲ್ಲಾರ್ದಂಗೆ ಮಾಡಕುಂತಿಲ್ಲ ನೀನು. ಅಂದಮೇಲೆ ನೀನು ಈ ಮನೆಯಾಗಿರೋ ಅವಶ್ಯಕತೆ ಇಲ್ಲ. ನಡಿ, ನಿನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ನಿಮ್ಮ ಅಪ್ಪನ ಮನೆಗೆ ಹೋಗ್ತಾ ಇರ್ಬೇಕು ನೀನು ಅಷ್ಟೇ. ನೋಡ್ರಿ, ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದಲು ತಾಳ್ಮೆಯಿಂದ ಕೇಳಿ ನಾನು ಏನು ಹೇಳ್ತೀನಿ ಏನು ಅನ್ನೋದನ್ನು, ಆಮೇಲೆ ನೀವು ಮಾತಾಡಂತ್ರಿ ಅಂತ. ಸಿಟ್ಟಿನಲ್ಲಿ ಯಾವುದೇ ನಿರ್ಧಾರನೂ ತಗೋಬಾರ್ದು. ಹಾಗೆ ಸಿಟ್ಟಿನಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಇಲ್ಲಿ ಯಾರ ಜೀವನನೂ ಸರಿಯಾಗೋದಿಲ್ಲ. ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಮಾತಾಡೋಣ ಬರ್ರಿ. ನಮ್ಮ ಅಕ್ಕಗ ನಿನ್ನೆಯಿಂದ ನೀನು ಆರಾಮಾಗಿ ಇರೋದಕ್ಕೆ ಬಿಟ್ಟಿಲ್ಲ. ಆಕೆ ನಿನ್ನೆಯಿಂದನೂ ಚಿಂತೆ ಹಚ್ಕೊಂಡು ಕೂತ್ಕೊಂಡಾಳ. ಅದಕ್ಕೆಲ್ಲ ಕಾರಣ ನೀನು ಅನ್ನೋದು ನನಗೆ ಈಗ ಗೊತ್ತಾಗೈತಿ. ಇಷ್ಟೆಲ್ಲ ಮಾಡಿರೋ ನಿನಗೆ ನಿನ್ನ ಜೊತೆ ನಾವು ಆರಾಮಾಗಿ ಸಮಾಧಾನದಿಂದ ಕೂತ್ಕೊಂಡು ಮಾತಾಡ್ಬೇಕನ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನಾನು ನಿನಗೆ ಮೊನ್ನೆನೇ ವಾರ್ನ್ ಮಾಡಿದ್ದೆ ತಾನೆ. ಅದ್ರ ಪ್ರಕಾರ ನೀನು ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕಷ್ಟ. ನೀನು ಈ ಮನೆಯಲ್ಲಿ ಇರೋ ಹಂಗಿಲ್ಲ. ನಡಿ, ನಿನ್ನ ಬ್ಯಾಗ್ ಎಲ್ಲ ತೊಗೊಂಡು ನಿಮ್ಮ ಅಪ್ಪನ ಮನೆಗೆ ನೀನು ಹೋಗ್ತಾ ಇರು. ಏನ್ರಿ, ಏನು ನಿಮ್ದು? ನಾನು ಸಮಾಧಾನದಿಂದ ಮಾತಾಡಕೊಂತೀನಿಲ್ಲ. ನಿಮ್ದೇನ್ರಿ? ನಿಮ್ದು ಜೋರಾಗಿ ನನ್ನ ಮೇಲೆ ರೇಗಾಡಕೊಂತೀರನ? ನಾನೇನೇನು ಆಟದ ಗೊಂಬೆ ಮಾಡಿರನ? ನಿಮಗೆ ಬೇಕಂದಾಗ ನಾನು ಇಲ್ಲಿ ಬರಾಕ, ನಿಮಗೆ ಬೇಡ ಅಂತ ಅನ್ಸಿದಾಗ ನಮ್ಮ ಅಪ್ಪನ ಮನೆಗೆ ಹೋಗಕ್ಕೆ ನಾನು ಯಾಕ್ರಿ ಹೋಗಲಿ ನಮ್ಮ ಅಪ್ಪನ ಮನೆಗೆ? ನಿಮಗೆ ಈ ಮನ್ಯಾಗ ಮಗ ಆಗಿ ಎಷ್ಟು ಹಕ್ಕು ಅಧಿಕಾರ ಐತಲ್ಲ, ಅಷ್ಟು ಹಕ್ಕು ಅಧಿಕಾರ ಸೊಸೆಯಾಗಿ ನನಗೂ ಈ ಮನೆಯಲ್ಲಿ ಐತಿ. ಹೆಚ್ಚಿಗೆ ನೀವೇನಾರ ಮಾತಾಡಿದ್ರಿ ಅಂದ್ರೆ ನಿಮ್ಮನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕಾಗತ್ತೆ. ನಾನು ನೆನಪಿರ್ಲಿ. ಏನು ಹೇಳಕೊಂತಿದ್ದೀನಿ ನೀನು? ಏನ್ರಿ, ಏನು ಹೇಳಾಕೊಂತೀನಿ ಅಂತೀರಿ? ಏನು ಈ ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರೋ ಅಕ್ಕ ನಿಮ್ಗೊಬ್ಬರಿಗೆ ಇದಾರ ನನ್ನಂಗೆ ಮಾತಾಡ್ತೀರಿ? ಯಾಕೆ ನಿಮ್ಮ ಅಕ್ಕಂದು ಅಷ್ಟೇನಾ ಜೀವನ? ನಮ್ದೆಲ್ಲ ಜೀವನ ಅಲ್ಲನ? ನಿಮ್ಮ ಅಕ್ಕನಿಗೆ ಹರ್ಟ್ ಆಗೋದನ್ನು ನೀವು ನೋಡ್ತಾ ಇದ್ದೀರಲ್ಲ, ಹಾಗೆ ಚಿನ್ನಿಗೂ ಹರ್ಟ್ ಆಗೋದನ್ನು ನೀವು ನೋಡ್ತಾ ಇಲ್ವಾ? ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಎಲ್ಲರೂ ನಿಮ್ಮ ಅಕ್ಕ ಆಳ್ತಾ ಇದ್ದಾಳೆ. ಖುಷಿಯವರು ನಿನ್ನೆಯಿಂದ ಊಟ ಮಾಡಿಲ್ಲ ಸರಿಯಾಗಿ, ಒಂದೇ ಸಮನೆ ಚಿಂತೆ ಮಾಡ್ಕೊಂತ ಕೂತಿದ್ದಾರೆ ಅಂತ ಅಂದಿದ್ದಕ್ಕೆ ಈ 3 ಜನ ನನ್ನ ಜೊತೆ ಜಗಳ ಆಡ್ತಾ ಇದ್ದೀರಲ್ಲ. ಚಿನ್ನಿ ಎಷ್ಟು ದಿನ ಆಯ್ತು ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಡ್ಯಾಡಿ ಬೇಕು ಅಂತ ಇದ್ದಾಳಲ್ಲ, ಅದೇ ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲನ? ನನ್ನ ಮಗಳ ವಿಷಯ ನಾನು ನೋಡ್ಕೋತೀನಿ, ನೀನೇಂತ ಅದಕ್ಕೆ ತಲೆ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳೇ ನನ್ನ ಹತ್ರ ಬಂದು ಮಾತಾಡಿದ್ದಕ್ಕೆ, ನಿಮ್ಮ ಮಗಳೇ ಈ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಕೊಡು ಅಕ್ಕ ಅಂತ ನನ್ನ ಹತ್ರ ಕೇಳ್ಕೊಂಡಿದ್ದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಖುಷಿಯವರೇ. ಇಲ್ಲ ಅಂದರೆ ನಾನು ಮಾತಾಡ್ತಾನೆ ಇಲ್ಲಾಗಿದೆ. ಅಷ್ಟಕ್ಕೂ ಇಲ್ಲಿ ನಿಮ್ಮ ಜೀವನ ಸರಿ ಹೋಗಲಿ ಅಂತ ನಾನು ಹೋರಾಡ್ತಾ ಇದ್ದೀನಿ ಹೊರತು ನನ್ನ ಜೀವನ ಸರಿಯಾಗಲಿ ಅಂತ ಅಲ್ಲ. ಸ್ವಲ್ಪ ನಾನು ಹೇಳೋದನ್ನು ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡಿ. ನಾನೇನೋ ಸುಮ್ಮನೆ ಇದ್ದೀನಪ್ಪ, ನಾನೇನೋ ಸುಮ್ಮನೆ ಇದ್ದೀನಿ ಇರ್ರಿ ಬಿಡು ಖುಷಿಯವರಲ್ಲ ಅಂತ. ಅಕಸ್ಮಾತ್ ನನ್ನ ಜಾಗದಲ್ಲಿನೇ ಬೇರೆ ಯಾರಾದರೂ ಇಲ್ಲಿ ಬಂದಿದ್ದಿದ್ರ, ನಿಮ್ಮ ತಮ್ಮನ ಹೆಂಡತಿಯಾಗಿ ಬೇರೆ ಯಾರಾದರೂ ಬಂದಿದ್ದಿದ್ರ, ನಿಮ್ಮನ್ನು ಈ ಮನೆಯಾಗ 2 ದಿನ ಇಟ್ಕೊತಿಲ್ಲಾಗಿದ್ರ, ನಿಮ್ದೇನ ಏನ್ರಿ ಐತ್ರಿ ಇಲ್ಲಿ? ಮದುವೆ ಆಗೈತಿ, ನಿಮ್ಮ ಗಂಡನ ಮನೆಗೆ ನೀವು ಹೋಗ್ರಿ, ಅದನ್ನ ಬಿಟ್ಟು ಗಂಡನ ಬಿಟ್ಟು ಬಂದು ಇಲ್ಲಿ ಮನ್ಯಾಗ ಕುಂತಿರಲ್ಲ ಅಂತ ನಿಮಗೆ ದಿನಾ ಒಂದಕ್ಕೂ ಮಾತು ಅಂದಂದು ನಿಮ್ಮನ್ನು ಈ ಮನೆಯಲ್ಲಿ ಇರ್ಲಾರ್ದಂಗೆ ಮಾಡ್ತಿದ್ರು, ಗೊತ್ತಾ? ಏನೇತ್ರ ಸರಿಯಾಗಿ ಮಾತಾಡು ನೀನು. ನನ್ನ ಮಗಳಿಗೆ ಹಿಂಗೆಲ್ಲ ಗಂಡ ಬಿಟ್ಟವನು ಹಂಗೆ ಹಿಂಗೆ ಮಾತಾಡಕೊಂತಿರ್ಲ ನೀನು. ಯಾಕ? ನೋಡಿ ಮಾವ, ನಾನು ಮಾತಾಡ್ತಾ ಇಲ್ಲ. ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಸಂಬಂಧಿಕರನಲ್ಲಿನ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಇವಾಗ ನಾನು ನಿಮ್ಮ ಎದುರಿಗೆ ಮಾತಾಡಿದ್ದೀನಿ ಅಂತ ನಿಮ್ಗೆ ಇಷ್ಟು ನೋವು ಆಗ್ತಾ ಇದೆ. ಅದೇ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ಅವಾಗ ನಿಮಗೇನೋ ಅನಿಸ್ಲಿಲ್ವಾ? ಮಂದಿಗೋಸ್ಕರ ಜೀವನ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮಗೋಸ್ಕರ ಜೀವನ ಮಾಡಬೇಕು. ಮಂದಿ ಹಿಂಗಿದ್ರು ಅಂತಾರ ಹಂಗಿದ್ರು ಅಂತಾರ, ಅವ್ರನ್ನ ಒಪ್ಸೋ ಅವಶ್ಯಕತೆ ನಮಗಿಲ್ಲ ಇಲ್ಲಿ. ನನಗೇನಿದ್ರು ನಮ್ಮ ಅಕ್ಕನ ಖುಷಿ ಅಷ್ಟೇ ಮುಖ್ಯ. ಏನ್ರಿ ನಿಮ್ಮ ಅಕ್ಕನ ಖುಷಿ? ನಿಮ್ಮ ಅಕ್ಕನ ಖುಷಿ ಬಗ್ಗೆ ನೀವು ಒಂದು ಕ್ಷಣ ಕುತ್ಕೊಂಡು ಯೋಚನೆ ಮಾಡಿರನ? ಹೇಳ್ರಿ ನೋಡೋಣ.
ನಾನು ನಮ್ಮ ಅಕ್ಕನ ಖುಷಿ ಬಗ್ಗೆನೇ ಯೋಚನೆ ಮಾಡೋದು ಯಾವಾಗಲೂ. ಹಾಗಾದರೆ ನಿಮ್ಮ ಅಕ್ಕನ್ನ ಕೇಳ್ರಿ ಒಂದ್ಸಲ, ನಿಮ್ಮ ಭಾವನ ಬಿಟ್ಟು ಬಂದಾಗಿಂದ ಖುಷಿಯಾಗಿದ್ದಾರೆ ಏನಂತ ಕೇಳ್ರಿ ನೋಡೋಣ. ನಾನು ಮತ್ತೆ ನೀವು ಆರಾಮಾಗಿ ಈ ಮನೆಯಲ್ಲಿ ಅಡ್ಡಾಡ್ಕೊತ ಇದ್ರ, ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ರ, ನಿಮ್ಮ ಅಕ್ಕನಿಗೆ ಅವ್ರ ಗಂಡ ನೆನಪಾಗಿದ್ದಾರೆ ಏನಿಲ್ಲ ಅಂತ ಒಂದ್ಸಲ ಕೇಳಿ ನೋಡೋಣ. ಅವ್ರ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳನ್ರಿ. ಹೇಳಿ ಖುಷಿಯವರೇ, ಹೇಳ್ರಿ ನೋಡೋಣ. ನಿಮ್ಮ ಗಂಡ ನೆನಪು ನಿಮ್ಗೆ ಇದುವರೆಗೂ ಒಂದ್ಸಲನೂ ಕಾಡೇ ಇಲ್ವಾ? ನನ್ನ ಮಗಳ ಜೀವನದಲ್ಲಿ ಮುಗಿದೋಗಿರೋ ಅಧ್ಯಾಯನ ನೀನು ವಾಪಸ್ ತೆಗಿಯೋದಕ್ಕೆ ಹೋಗ್ಬೇಡ. ಆಕೆ ಗಂಡ ಸರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮಗಳ ಬಿಟ್ಟು ಬಂದಿರೋದು. ಏನು ಸರಿ ಇಲ್ಲ? ಶಶಿರವರು ಏನು ತಪ್ಪು ಮಾಡಿದಾರಂತ ನೀವು ಇಷ್ಟೆಲ್ಲ ಅವ್ರ ಮೇಲೆ ಸಿಟ್ಟಾಗಿದ್ದೀರಾ? ಖುಷಿಯವರೇ ನೀವೇ ಹೇಳಿ, ಶಶಿರವರು ಒಂದು ಸಲನಾದರೂ ನಿಮ್ಮ ಮನೆ ಆಸ್ತಿ ಮೇಲೆ ಕಣ್ಣು ಹಾಕಿದಾರಾ? ಮಾವ, ಶಶಿರವರು ಖುಷಿಯವ್ರನ್ನ ಮದುವೆ ಆಗೋವಾಗ ಅವ್ರ ಆಸ್ತಿ ಅಂತಸ್ತು ಏನಿದೆ ಅಂತ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಖುಷಿಯವರೇ, ಯಾಕೆ ನಿಮಗೆ ಗೊತ್ತಿರಲಿಲ್ಲವಾ ಅವರನ್ನು ಪ್ರೀತಿಸೋ ಮುಂದೆ ಅವ್ರ ಹತ್ರ ಎಷ್ಟು ಆಸ್ತಿ ಇದೆ ಅಂತಸ್ತಿದೆ ಅಂತ? ಅವ್ರೇನಾದರೂ ಸುಳ್ಳು ಹೇಳಿ ನಿಮ್ಮನ್ನು ಮದುವೆ ಆಗಿದ್ದಾರಾ? ಇಲ್ಲ, ನನಗೆ ಮುಂಚೆನೇ ಗೊತ್ತಿತ್ತು ಅವ್ರ ಹತ್ರ ಆಸ್ತಿ ಅಂತಸ್ತು ಎಷ್ಟಿದೆ ಏನಿದೆ ಅಂತ. ಮತ್ತೆ ಅವ್ರು ಏನು ತಪ್ಪು ಮಾಡಿದಾರಂತ ಅವ್ರನ್ನ ಬಿಟ್ಟಿದ್ದೀರಾ ನೀವು? ಅಲ್ಲ ಸಾಗರವ್ರೆ, ಆಸ್ತಿ ಅಂತಸ್ತು ಏನೂ ಮುಖ್ಯ ಅಲ್ಲ, ಪ್ರೀತಿ ಒಂದಿದ್ರೆ ಸಾಕು ಅಂತ ನೀವು ನನ್ನನ್ನು ಮದುವೆ ಆದ್ರಲ್ಲ, ನೀವು ನನ್ನನ್ನು ನೋಡಿ ಮದುವೆ ಆದ್ರಾ ಅಥವಾ ನಮ್ಮ ಆಸ್ತಿನ ನೋಡಿ ಮದುವೆ ಆದ್ರಾ? ಹೇಳಿ ಸಾಗರವ್ರೆ, ನೀವು ನನ್ನನ್ನು ನೋಡಿ ಮದುವೆ ಆದ್ರಾ ಅಥವಾ ನನ್ನ ಆಸ್ತಿ ನೋಡಿ ಮದುವೆ ಆದ್ರಾ? ನಿನ್ನನ್ನು ನೋಡಿ ಮದುವೆ ಆಗಿದ್ದು, ನಿಮ್ಮ ಆಸ್ತಿನ ನೋಡಿ ಅಲ್ಲ. ನಾನು ಯಾವತ್ತೂ ಆಸ್ತಿಗೆ ಬೆಲೆ ಕೊಟ್ಟಿಲ್ಲ. ಖುಷಿಯವರೇ, ನಾನು ಮತ್ತು ಸಾಗರವರು ಪ್ರೀತಿಸೋ ವಿಷಯ ನಿಮಗೆ ಗೊತ್ತಾದ್ಮೇಲೆ ನೀವು ಅವಾಗ ನನ್ನನ್ನು ಯಾಕೆ ರಿಜೆಕ್ಟ್ ಮಾಡಲಿಲ್ಲ? ನೇತ್ರ ಹತ್ರ ಆಸ್ತಿ ಏನೂ ಇಲ್ಲ ಅವ್ರ ಮನೆಯಲ್ಲಿ, ಅವ್ರು ಅಷ್ಟೇನು ಶ್ರೀಮಂತರಿಲ್ಲ, ಅವ್ರನ್ನ ಆಕಿನ ನೀನು ಮದುವೆ ಆಗೋದು ಬೇಡ ಅಂತ ಯಾಕೆ ಹೇಳಿಲ್ಲ ನೀವು ಸಾಗರ ಹತ್ರ? ಯಾಕಂದ್ರೆ ನನಗೆ ನನ್ನ ತಮ್ಮನ ಖುಷಿ ಇಂಪಾರ್ಟೆಂಟ್ ಆಗಿತ್ತು, ಯಾವ ಆಸ್ತಿ ಅಂತಸ್ತೂ ಇಂಪಾರ್ಟೆಂಟ್ ಆಗಿರಲಿಲ್ಲ. ಹಾಗೆ ನಿಮ್ಗೆ ಯಾಕೆ ಆಸ್ತಿ ಇಂಪಾರ್ಟೆಂಟ್ ಅಲ್ಲ ಅಂತ ಅಂದಮೇಲೆ ಶಶಿರವ್ರು ಯಾಕೆ ಬೇಡ ಅಂತ ಅನಿಸಿದ್ರು ನಿಮಗೆ? ರೀ, ಅಕ್ಕನ ಖುಷಿ ಬಗ್ಗೆ ಯೋಚನೆ ಮಾಡೋದಾದ್ರೆ ನೀವು ನಿಮ್ಮ ಅಕ್ಕನ ಖುಷಿ ಎಲ್ಲಿದೆ ಅನ್ನೋದನ್ನು ಫಸ್ಟ್ ತಿಳ್ಕೊರಿ. ನಿಮ್ಮ ಅಕ್ಕನ ಖುಷಿ ಇರೋದು ಈ ಆಸ್ತಿ ಅಂತಸ್ತಿನಲ್ಲ, ಅವ್ರ ಗಂಡನ ಪ್ರೀತಿನಲ್ಲಿ. ಅದನ್ನು ಮೊದಲು ಅರ್ಥ ಮಾಡ್ಕೊರಿ ಮಾವ. ನಾನು ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಗಿಂತ ಸಣ್ಣಕಿ ನಾನು, ಅಂದರೂ ನಿಮಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊರಿ. ಈ ಆಸ್ತಿ ಅಂತಸ್ತು ಎಲ್ಲ ಎಷ್ಟು ದಿನದ ಮಾವ? ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಿಮ್ಮ ಮಗಳು ಖುಷಿಯಾಗಿರೋದು ಅವ್ರ ಗಂಡನ ಮನೆಯಲ್ಲಿ ಹೊರತು ತವ್ರ ಮನೆಯಲ್ಲ. ತವ್ರ ಮನೆಯಲ್ಲಿ ಎಷ್ಟು ದಿನ ಇದ್ರೆ ಏನು ಬೆಲೆ ಸಿಗುತ್ತಾ? ನಿಮ್ಮ ಹತ್ರ ಇವಾಗ ಆಸ್ತಿ ಅಂತಸ್ತು ಇದೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಯಾರೂ ನೇರವಾಗಿ ಮಾತಾಡ್ತಾ ಇಲ್ಲ, ಅದೇನೆ. ಆದರೆ ನಿಮ್ಮ ಹಿಂದೆ ಅಂತೂ ಮಾತಾಡ್ಕೋತಾನೆ ಇದ್ದಾರೆ. ಅಯ್ಯೋ ಖುಷಿ ನೋಡು ಗಂಡನ ಬಿಟ್ಟು ಮನೆಯಾಗ ಬಂದದಾಳ ಅಂತ ಹಿಂದೆ ಮಾತಾಡ್ಕೋತಾನೆ ಇದ್ದಾರೆ. ನಿಮಗದ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಬಿಡ್ರಿ, ಯಾರು ಏನು ಬೇಕಾದ್ರೆ ಅನ್ಕೊಂಡು ಹಾಳಾಗೋಗ್ಲಿ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆದರೆ ನಿಮ್ಮ ಮೊಮ್ಮಗಳ ವಿಷಯನ ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದ್ರ ನಿಮ್ಮ ಮೊಮ್ಮಗಳ ಬಗ್ಗೆ? ಸರಿ, ಹಾಗಾದರೆ ಮಾವ, ನೀವು ನಿಮ್ಮ ಮಗಳ ಜೊತೆ ಇನ್ಮೇಲೆ ಮಾತಾಡೋದಕ್ಕೆ ಹೋಗಬೇಡಿ. ಖುಷಿಯವರೇ, ನೀವು ಅಷ್ಟೇ, ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ಜೊತೆ ಮಾತಾಡೋದಕ್ಕೆ ಹೋಗಬೇಡಿ. ನಡ್ರಿ. ನೇತ್ರ, ನಾನು ಯಾಕೆ ನನ್ನ ಮಗಳ ಹತ್ರ ಮಾತಾಡಬಾರ್ದು? ನನಗೆ ನನ್ನ ಮಗಳ ಜೊತೆ ಮಾತಾಡದೆ ಇರೋದಕ್ಕಾಗೋದಿಲ್ಲ. ಹಾಗೆ ಶಶಿರವರಿಗೂ ಅವ್ರ ಮಗಳ ಜೊತೆ ಮಾತಾಡದೆ ನೋಡದೆ ಇರೋದಕ್ಕಾಗೋದಿಲ್ಲ. ನಿಮಗೆ ಹೇಗೆ ನಿಮ್ಮ ಮಗಳ ಮೇಲೆ ಹಕ್ಕು ಅಧಿಕಾರ ಎಲ್ಲ ಇದೆಯೋ, ಹಾಗೆ ಶಶಿರವರಿಗೂ ಅವ್ರ ಮಗಳ ಮೇಲೆ ಅಷ್ಟೇ ಹಕ್ಕು ಅಧಿಕಾರ ಎಲ್ಲನೂ ಇದೆ. ನಿಮಗೆ ಹೆಂಗೆ ನಿಮ್ಮ ಮಗಳು ನಿಮ್ಮ ಕಣ್ಣು ಮುಂದೆನೇ ಇರಬೇಕು, ನಗ್ನಗ್ತಾ ಇರಬೇಕು, ಯಾವತ್ತೂ ಅಳಬಾರ್ದು ಅಂತ ಹೇಗೆ ಆಸೆ ಕನಸೆಲ್ಲ ಇದೆಯಲ್ಲ, ಹಾಗೆ ಶಶಿರವರಿಗೂ ಅಷ್ಟೇ ಆಸೆ ಕನಸುಗಳು ಇರುತ್ತೆ ಅವ್ರ ಮಗಳ ಮೇಲೆ. ಮಗಳ ಜೊತೆ ಕೂತ್ಕೋಬೇಕು, ಆಟ ಆಡಬೇಕು, ಊಟ ಮಾಡಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಎಷ್ಟೆಷ್ಟೋ ಆಸೆ ಕನಸುಗಳಿರುತ್ತೆ ಅವರಿಗೂ. ಅದನ್ನೆಲ್ಲ ನೀವು ಮುರಿದು ಹಾಕಿದ್ರಲ್ಲ, ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಒಂದು ಸಲನಾದರೂ ಯೋಚನೆ ಮಾಡಿದ್ರ? ಚಿನ್ನಿಗೆ ಎಷ್ಟು ನೋವಾಗಿರುತ್ತೆ. ನೀವಿಬ್ಬರು ತಂದೆ ಮಗಳು ಕುತ್ಕೊಂಡು ಮಾತಾಡ್ತಿರಲ್ಲ, ಅವಾಗ ಚಿನ್ನಿಗೂ ಅವ್ರ ತಂದೆ ನೆನಪಾಗ್ತಾ ಇರ್ತಾರೆ. ಅದನ್ನು ಹೇಳಿದ್ರೆ ತಪ್ಪಾ? ನೀವು ಹೋಗಿ ಚಿನ್ನಿಗೆ ಬೈತಿರಲ್ಲ, ಅದು ಯಾವ ನ್ಯಾಯ? ಅತ್ತೆ, ನೀವು ನಮ್ಮ ಮನೆಗೆ ಬಂದಾಗ ಆಸ್ತಿ ಅಂತಸ್ತೆ ಏನು ಮುಖ್ಯ ಅಲ್ಲ, ಸಂಬಂಧಗಳ ಮುಖ್ಯ ನೋಡ್ರಿ ಅಂತ ನಮ್ಮ ಮನೆಯಲ್ಲಿ ಮಾತಾಡಿದ್ರಿ. ಆ ಮಾತು ಯಾಕೆ ನಿಮ್ಮ ಮಗಳ ಜೀವನದಲ್ಲಿ ಗಂಡ ಹೆಂಡತಿನ ದೂರ ಮಾಡುವಾಗ ಯಾಕೆ ಆ ಮಾತು ನಿಮಗೆ ನೆನಪಾಗಲಿಲ್ಲ? ನಿಮಗೆ ನಿಮ್ಮ ಮಗಳು ಮಗ ಹೆಂಗೆ ಖುಷಿಯಾಗಿರಬೇಕು ಅಂತ ಆಸೆ ಇದೆ ಅಲ್ವಾ? ಹಾಗೆ ಶಶಿರವ್ರಿಗೂ ಅವ್ರ ಮಗಳ ಜೊತೆ ಇರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ತಂದೆ ಮಗಳನ್ನ ದೂರ ಮಾಡಿದರೆ ನಿಮಗೆ ಈ ಮನೆಗೆಲ್ಲ ಒಳ್ಳೇದಾಗತ್ತಾ? ನೀವು ಹೇಳ್ರಿ. ನಿಮ್ಮ ಅಳಿಯ ನಿಮ್ಮಿಂದ ಏನು ಆಸ್ತಿ ಕೇಳಿದ್ರ, ಅಂತಸ್ತು ಕೇಳಿದ್ರ? ಅವ್ರು ಏನು ಕೇಳಿದ್ರು? ನಿಮ್ಮ ಮಗಳನ್ನ ಕೇಳಿದ್ದು. ನಾವಿಬ್ಬರು ಮದುವೆ ಆಗಿವಿ, ನಾವಿಬ್ಬರು ಸಪ್ರೇಟಾಗಿ ಹೋಗಿ ಇರ್ತೀವಿ ಅಂತಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಅತ್ತೆ, ಮಾವ ಅವ್ರು ಮನೆಗೆ ಬರೋದು 1-2 ತಾಸು ಲೇಟ್ ಆಗಿಬಿಟ್ರೆ 10 ಸಲ ಫೋನ್ ಮಾಡ್ತೀರಿ, ಎಲ್ಲದಾರ ಏನು ಅಂತ ಕೇಳ್ತೀರಿ, ಎಷ್ಟು ಚಡಬಡಿಸ್ತೀರಿ. ಹಾಗೆ ಶಶಿರವ್ರಿಗೂ ಅವ್ರ ಹೆಂಡತಿ ಮೇಲೆ ಅಷ್ಟೇ ಪ್ರೀತಿ ಇರುತ್ತಲ್ಲ. ಇದುವರೆಗೂ ಹೆಚ್ಚು ಕಮ್ಮಿ ಒಂದು 3-4 ವರ್ಷ ಆಯ್ತಾನ, 5-6 ವರ್ಷ ಆಯ್ತು.
ಇಷ್ಟು ದಿನ ಆದ್ರೂ ಅವರು ಇದುವರೆಗೂ ಹೆಂಡತಿ ಮತ್ತು ಮಗಳಿಗೋಸ್ಕರ ದಿನ ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ನೀವು ಮತ್ತು ಮಾವ ಇಬ್ಬರು ಎಲ್ಲಿ ಹೋದ್ರೂ ಜೋಡಿನೇ ಹೋಗ್ತೀರಿ. ಹಾಂ, ಇಲ್ಲೇ ಮನೆಯಲ್ಲಿ ಇದ್ರೂ ಇಬ್ಬರು ಒಂದು ತಾಸಾದರೂ ಕುತ್ಕೊಂಡು ಮಾತಾಡ್ತೀರಿ ಆರಾಮಾಗಿ. ಹಾಗೆ ಖುಷಿಯವರಿಗೂ ಅವ್ರ ಗಂಡನ ಜೊತೆ ಕುತ್ಕೊಂಡು ಮಾತಾಡಬೇಕು ಅಂತ ಅನಿಸೋದೇ ಇಲ್ವಾ? ಅವ್ರ ಭಾವನೆನ ಒಂದು ಸಲನಾದರೂ ಅರ್ಥ ಮಾಡ್ಕೊಂಡಿದ್ದೀರಾ? ನೀವೇ ಹೇಳ್ರಿ. ಒಂದು ಹೆಣ್ಣಿಗೆ ತಾಳಿ ಕಟ್ಟಿರೋ ಗಂಡ ಮುಖ್ಯ ಆಗ್ತಾನೆ ಹೊರತು ಆಸ್ತಿ ಅಂತಸ್ತು ಯಾವತ್ತೂ ಮುಖ್ಯ ಆಗೋದಿಲ್ಲ ಅತ್ತೆ. ಗಂಡನ ಪ್ರೀತಿ ಹೊಂದಿದ್ರೆ ಈ ಆಸ್ತಿ ಅಂತಸ್ತು ಇದು ಯಾವುದೂ ಬೇಕಾಗಿಲ್ಲ ರೀ. ಒಂದು ಸಲ ಕುತ್ಕೊಂಡು ನಿಮ್ಮಕ್ಕ, ನಿಮ್ಮ ಭಾವ, ಆಮೇಲೆ ಅವ್ರ ಮಗಳ ಚಿನ್ನಿ ಅವ್ರ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೀವು ಒಂದು ನಿರ್ಧಾರಕ್ಕೆ ಬರ್ರಿ. ನಾನಿಷ್ಟೆಲ್ಲ ಹೇಳಿದ ಮೇಲೇನೂ ನಿಮಗೆ ನಂದು ತಪ್ಪು, ನಾನಿಷ್ಟು ದಿನ ಏನು ಒದ್ದಾಡ್ತಾ ಇದ್ದೀನಲ್ಲ ಖುಷಿಯವರು ಮತ್ತು ಶಶಿರವರು ಒಂದಾಗಬೇಕು ಅಂತ, ಇದೆಲ್ಲ ನಾನು ಮಾಡಿದ್ದು ತಪ್ಪು ಅಂತ ನಿಮಗೆ ಅನಿಸಿದರೆ ಸರಿ, ನೀವೇನು ಶಿಕ್ಷೆ ಕೊಟ್ರೂ ನಾನು ತಗೊಳ್ಳೋದಕ್ಕೆ ರೆಡಿನೇ ಆಗಿದ್ದೀನಿ. ಒಂದು 5 ನಿಮಿಷ ನೀವೆಲ್ಲರೂ ಕುತ್ಕೊಂಡು ಯೋಚನೆ ಮಾಡಿರಿ, ಸರಿನಾ?